ಸನ್ಮಾನ್ಯ ಸಭಾಪತಿ, ನನ್ನ ಹೆಸರಿನ ಮುಂದೆ ಇರುವ ಚುಕ್ಕೆ ಗುರುತಿನ 887 ಪ್ರಶ್ನೆಯನ್ನು ಮಾನ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಿಗೆ ಕೇಳಲು ಇಷ್ಟಪಡ್ತಾ ಇದ್ದೀನಿ. ಮಾನ್ಯ ಅಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ. ಉತ್ತರ ಒದಗಿಸರ್ ಕೇಳ್ರಿ. ಉತ್ತರವನ್ನು ಒದಗಿಸಲಾಗಿದೆ, ಕೇಳಿ. ಉತ್ತರ ಒದಗಿಸಿದ್ದಾರೆ. ಏನು ಒದಗಿಸಿದ್ದಾರೆ ಅಂದರೆ ಆದೇಶಿಸಲಾಗುತ್ತಿದೆ, ಪತ್ರ ವ್ಯವಹಾರ ಮಾಡಲಾಗುತ್ತಿದೆ, ಕ್ರಮ ವಹಿಸಲಾಗುತ್ತಿದೆ, ಸಚಿವ ಸಂಪುಟದ ಮುಂದೆ ತರಲು ಪ್ರಯತ್ನಿಸಲಾಗುತ್ತಿದೆ. ಇದು ಉತ್ತರ ಸ್ವಾಮಿ. ನಾವು ಸ್ಪೆಸಿಫಿಕ್ ಆನ್ಸರ್ಸ್ ಬೇಕು. ದಿಸ್ ಇಸ್ ದ ಹೌಸ್. ಪ್ರಶ್ನೆ ಕೇಳ್ತಾ ಇರೋರು ಯಾರು? ಸದಸ್ಯರುಗಳು. ಉತ್ತರ ಹೇಳ್ತಿರೋದು ಯಾರು? ಸರ್ಕಾರ. ಈ ರೀತಿಯಾದಂಥ ಉತ್ತರಕ್ಕೆ ನಾವು ಇಷ್ಟು ದೂರ ಕೂತ್ಕೋಬೇಕೆ, ಇಷ್ಟು ಕೇಳಬೇಕೆ? ಅದರಿಂದ ದಯಮಾಡಿ ನೀವು ಕೊಟ್ಟಿರುವಂಥ ಉತ್ತರ ನಾವು ಒಪ್ಪೋದಕ್ಕೆ ತಯಾರಿಲ್ಲ. ಉತ್ತರಗಳು ಕೂಡ ಸಮಂಜಸವಾಗಿ ಇಲ್ಲ. ಮತ್ತು 2021ನೇ ಇಸ್ವಿಯಿಂದನೂ ಕೂಡ ಪ್ರಕಾಶಕರುಗಳಿಗೆ ಹಣ ಬಿಡುಗಡೆಯಾಗಿಲ್ಲ. ಬೀದಿಲೇ ಬಂದು ಬಿದ್ದು ನಿಲ್ಲುವಂಥ ಪರಿಸ್ಥಿತಿ ಇವತ್ತು ಉಂಟಾಗ್ತಾ ಇದೆ. ಯಾಕೆಂತಂದರೆ ಯಾಕೋಸ್ಕರ ನಮ್ಮ ಗ್ರಂಥಾಲಯಗಳು ಇರುವಂಥದ್ದು ನಮ್ಮ ಜನರಿಗೆ ಓದಬೇಕು. ಗ್ರಾಮಾಂತರ ಪ್ರದೇಶದಲ್ಲಿ ಎಲ್ಲ ಕಡೆಗೂ ಕೂಡ ಕೂಲಿ ಮಾಡುವವರು ಸಂಜೆ ಬಿಡುವಿನ ವೇಳೆಯಲ್ಲಿ ಇದೆಲ್ಲ ಇವತ್ತು ಅದರಲ್ಲಿ ಬರೀ ಮಾತುಗಳಾಗಿ ಉಳಿದು ಹೋಗಿದ್ದಾವೆ. ಹಾಗಾಗಿ ತಾವು ಸಮಂಜಸವಾದ ಉತ್ತರವನ್ನು ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಸಚಿವರು. ಮಾನ್ಯ ಅಧ್ಯಕ್ಷರೇ, ಯಾಕೆಂದರೆ ಎಚ್ ವಿಶ್ವನಾಥ್ ಸರ್ ಅವರು ಕೂಡ ಶಿಕ್ಷಣ ಸಚಿವರಾಗಿದ್ದರು. ನನಗೆ ಚರ್ಚೆ ಮಾಡಿ ಇಲ್ಲ ಸರ್, ಅಲ್ಲ, ಎರಡು ವಿಚಾರ. ಯಾಕೆಂದರೆ ನಾವು ಭೇಟಿ ಮಾಡಿದಾಗೆಲ್ಲ ಹೇಳ್ತಾ ಇದ್ದಾರೆ, ಪ್ರಕಾಶಕರಿಗೆ ನೀವು ಕೊಡ್ತಕ್ಕಂಥ ನಾನು ಏನೇ ಮಾಡಿದ್ರೂ ಫೈನಾನ್ಸಿಂದ ನಾನು ಎಕ್ಸೆಪ್ಟೆನ್ಸ್ನ ಫಾಸ್ಟಾಗಿ ತೊಗೊಂಡು ನಾನು ಮಾಡ್ತೀನಿ ಸರ್. ಅದು ಯಾಕೆಂದರೆ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. 2017 ಆದಮೇಲೆ ಮಾಡಿಲ್ಲ, ಅದನ್ನು ಮಾಡಬೇಕಾಗ್ತದೆ, ಅದನ್ನು ಆದಷ್ಟು ಬೇಗ. ಆಮೇಲೆ ಇನ್ನೊಂದು ಏನಾಗಿದೆ, ನಾನು ವಹಿಸ್ಕೊಳ್ಳೋಕ್ಕಿಂತ ಮುಂಚೆ ಫಾರ್ ಎಕ್ಸಾಂಪಲ್ BBMP ಕೂಡ ಸುಮಾರು 700 ಕೋಟಿ ಅವರು ನಮ್ಮ ಸೆಸ್ಸನ್ನು ಇಟ್ಕೊಂಡು ಬಿಟ್ಟಿದ್ದಾರೆ. ಈಗ ನಾವು ಬೆಂಗಳೂರಲ್ಲೂ ಡೆವಲಪ್ ಮಾಡಬೇಕಂದ್ರೆ ಅದೇ ರೀತಿ ಎಲ್ಲ ಕಾರ್ಪೊರೇಷನ್ ಮಟ್ಟದಲ್ಲಿರ್ತಕ್ಕಂಥ ಮುನ್ಸಿಪಾಲ್ಟಿ ಅದೆಲ್ಲ ಇರೋದ್ರಿಂದ ನಾನು ಸ್ವಲ್ಪ ಭಾಳ ಫಾಸ್ಟಾಗಿ ವೈಯಕ್ತಿಕವಾಗಿ ಸಚಿವರುಗಳ ಜೊತೆನೇ ಮಾತಾಡಿ ಸ್ವಲ್ಪ ಬೇಗ ತೊಗೊಂಡು ಅವರಿಗೆ ಸಹಕಾರ ಮಾಡ್ತಕ್ಕಂಥದ್ದು. ಯಾಕೆಂದರೆ ನಾನೇ ಹೋಗಿ ನಾನು ಒಂದು ಉದಾಹರಣೆ ಕೊಟ್ಟು ನಾನು ಮಾತು ಮುಗಿಸ್ತೀನಿ. ಯಾಕೆಂದರೆ ಇದು ಭಾಳ ಮುಖ್ಯನೂ ಕೂಡ. ನಾನು ಒಂದು ಲೈಬ್ರರಿಗೆ ಹೋದಾಗ ಇಬ್ಬರು ಬ್ರದರ್ಸು ಸುಮಾರು 15-20 ಕಿಲೋಮೀಟ್ರ್ ದೂರದಿಂದ ಬಂದು ಬೆಳಗ್ಗೆ 8 ಗಂಟೆಗೆ ಬರ್ತಾರೆ ತಿಂಡಿ ತಿಂದ್ಕೊಂಡು. ಸಾಯಂಕಾಲ ಎಷ್ಟು ಗಂಟೆಗೆ ಹೋಗ್ತೀರಾ ಅಂತ ಹೇಳಿದರೆ ದಿ ಗೋ ಬ್ಯಾಕ್ ಎಟ್ 8 o'clock. ನನಗೆ ಭಾಳ ಮನಸ್ಸಿಗೆ ನೋವಾಯಿತು. ಅವ್ರು ನೀವು ಯಾಕೆ ಇಲ್ಲಿ ಬರ್ತೀರಿ? ಇಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ ತೊಗೊಳ್ತೀವಿ, ನಾವು ದುಡ್ಡು ಕೊಟ್ಬಿಟ್ಟು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಹೋಗೋದಕ್ಕಾಗೋದಿಲ್ಲ, ಅದಕ್ಕೆ ನಾವು ಇಲ್ಲಿ ಬಂದು ಈ ಬುಕ್ಸ್ ಸಿಗುತ್ತೆ, ನಮಗೆ ಅನುಕೂಲ ಆಗುತ್ತೆ. ಅವ್ರ ಹತ್ರನೂ ಮಾತಾಡಿದಾಗ ಇಲ್ಲ, ಇಂತಿಂಥ ಬುಕ್ಸ್ ಬೇಕಾಗ್ತದೆ, ಡಿಜಿಟಲ್ ಲೈಬ್ರರಿ ತುಂಬ ಹದಗೆಟ್ಟಿದೆ, ಅದನ್ನ ಅಪ್ಡೇಟ್ ಮಾಡಬೇಕು ಅಂತ. ಸರ್, ತುಂಬ ಅಲ್ಲಿ ತೊಂದರೆಗಳಿದ್ದಾವೆ. ಆದಷ್ಟು ಬೇಗ ಸರ್ ನಾನು ನಿಮ್ಮ ಜೊತೆನೂ ಎಷ್ಟು ನಿಮ್ಮ ಸಹಕಾರನೂ ಬೇಕು. ನಾನು ಕೂಡ ಮಾತಾಡ್ತಾ ಇರ್ತೀನಿ. ಇದೊಂದು ಡಿಪಾರ್ಟ್ಮೆಂಟಲ್ಲಿ ಸ್ವಲ್ಪ ಹಿಂದೆ ಇದೆ, ಇಲ್ಲ ಅಂತ ಹೇಳೋದಿಲ್ಲ, ಅದು ಹಿಂದೆ ಇರ್ತಕ್ಕಂಥ ನ್ಯೂನತೆ. ನಾನು ನ್ಯೂನತೆ ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ಆದಷ್ಟು ಬೇಗ ಮುಂದಿನ ಸದನದೊಳಗೆ ಸಾಕಷ್ಟು ಬದಲಾವಣೆಯನ್ನು ಅನುಷ್ಠಾನ ಆಗೋ ರೀತಿಯಲ್ಲಿ ನಾನು ತೊಗೊಂಡು ಬರ್ತಕ್ಕಂಥದ್ದು. ಯಾಕೆಂದರೆ ತುಂಬ ಇದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ, ಅದನ್ನು ಪ್ರಯತ್ನ ಮಾಡ್ತೀನಿ. ಬೇರೆದೆಲ್ಲ ಆಗ್ತಾಯಿದೆ, ಇದಕ್ಕೆ ಸ್ವಲ್ಪ ನಾನು ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದು. ಯಾಕೆಂದರೆ ಲೈಬ್ರರಿ ಈಸ್ ಅನ್ ಯೂನಿವರ್ಸಿಟಿ ಅಂತ ನಾನು ಕರಿತೀನಿ. ಅದು ಇಟ್ಸ್ ಬೈ ಇಟ್ ಸೆಲ್ಫ್ ಆ್ಯಂಡ್ ಯೂನಿವರ್ಸಿಟಿ ವಿತೌಟ್ ಎ ಟೀಚರ್ ಅಷ್ಟೇ. ಅಲ್ಲಿ ಏನಿಲ್ಲ, ಫೀಸ್ ಕಟ್ಟಂಗಿಲ್ಲ, ಏನಿಲ್ಲ, ಆ ಥರ ಇದೆ. ಆದಷ್ಟು ಬೇಗ ನಾನು ಮಾಡ್ತೀನಿ. ಅದು ಅರ್ಥ ಮಾಡ್ಕೊಂಡಿದ್ದೀನಿ. ಸಮಸ್ಯೆ ಸಿಕ್ಕಾಪಟ್ಟೆ ಇದೆ ಸರ್. ಅದೊಂಥರ ಈ ಬುಷ್ ಒಳಗೆ ಹೋಗಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ, ಹೊರಗಡೆ ಬಂದರೆ ನನ್ನ ಬಟ್ಟೆ ಹರಿದೋಗ್ಬಿಡುತ್ತೆ, ಆ ಥರ ಆಗಿದೆ. ಆದಷ್ಟು ಬೇಗ ಅದು ಉತ್ತರವನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆನ ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ. ಸಭಾಪತಿಗಳೇ, ಸಮಸ್ಯೆಗಳನ್ನು ಪರಿಹರಿಸೋದು